ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಹೆಲ್ದಿ ಮತ್ತು ತುಂಬ ಯೂಸ್ಫುಲ್ ಆಗಿರುವಂಥ ಜ್ಯೂಸ್. ಇದರ ಬಗ್ಗೆ ಮುಂದೆ ತಿಳ್ಕೊಬೇಕಂದ್ರೆ ಕೊನೆ ತನಕನೂ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಕಾಡು ಬಸಳೆ ಅಂತ ಹೇಳ್ತಾರೆ, ಬ್ರಯೋಫಿಲಮ್ ಅಂತ ಹೇಳಿ ಹೇಳ್ತಾರೆ ಇಂಗ್ಲೀಷಲ್ಲಿ, ಮತ್ತು ಪತ್ತಾ ಪಿಟ್ಟ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ಕಿಡ್ನಿ ಸ್ಟೋನ್ ಯಾರಿಗೆಲ್ಲ ಇದೆ, ಈ ಒಂದು ಸೇವನೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಮೂತ್ರದ ಮೂಲಕ ಕಿಡ್ನಿ ಸ್ಟೋನಿಗೆ ಪರಿಹಾರ ಅಂತ ಇಲ್ಲ, ಬಟ್ ರಿಲೀಫ್ ಅಂತ ಸಿಗ್ತದೆ. ನೋವು ಬಂದರೆ ಮೂತ್ರದ ಮೂಲಕ ಕಲ್ಲುಗಳು ಹೋಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಈ ಜ್ಯೂಸ್ನ ನೀವು ಮಾಡ್ಕೊಳ್ತಾ ಇದ್ದೀರಾ, ಕುಡಿತಾ ಇದ್ದೀರಾ ಅನ್ನುವಾಗ ಯಾವುದೇ ಥರದ್ದು ಮೊದಲು ನೀವು ಮೊಸರು ಅಥವಾ ಹಾಲು, ಮಜ್ಜಿಗೆ ಆ ಥರದ್ದು ಏನೂ ಸೇವಿಸ್ಕ್ಕೆ ಹೋಗಬೇಡಿ. ಯಾಕಂದರೆ ಇದು ಹುಳಿ ಪದಾರ್ಥ. ಇದರಿಂದ ನಿಮಗೆ ಆಮೇಲೆ ಇನ್ಫೆಕ್ಷನ್ ಹಾಕ್ಕೊಂಡು ಉಲ್ಟಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೀವು ಇದನ್ನ ಸೋದಿಸ್ಕೊಂಡು ಕುಡಿಬೋದು, ಸೋದಿಸ್ತಾನೆ ಇಲ್ಲದೆ ಕುಡ್ಕೋಬೋದು. ಇದು ಏನು ಉಳಿದಿದೆ ಈ ಪದಾರ್ಥನ ತಲೆಗೆ ಹಚ್ಚೋದ್ರಿಂದ ನಿಮ್ಮದು ಮೈಗ್ರೇನ್ ಪ್ರಾಬ್ಲಮ್, ಹೆಡೇಕ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಯಾಕೆ ನಂಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಈ ಒಂದು ನಾನು ರೆಮಿಡಿನ ಯೂಸ್ ಮಾಡಿದಾಗಿಂದ ನನಗೆ ಸ್ವಲ್ಪ ರಿಲೀಫ್ ಆಗಿದೆ. ಹಾಗೆ ಇದು ತಲೆನೋವು, ಶೀತ, ಕೆಮ್ಮು, ಜ್ವರ, ಉರಿಮೂತ್ರ, ಸ್ಪೆಷಲಿ ಒಂದು ಫೀಮೇಲ್ಸಿಗೆ ಯೋನಿ ಸೋಂಕು ಅಂದರೆ ವಜೈನಲ್ ಇನ್ಫೆಕ್ಷನ್ ಇತ್ತಂತ ಹೇಳಿದರೆ ಇದಕ್ಕೆ ಈ ಒಂದು ಎಲೆಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಇನ್ಫೆಕ್ಷನ್ ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಇದಕ್ಕೂ ಸಾವೇ ಇಲ್ಲದ ಒಂದು